ಇನ್ನು ಲಾಡ್ಜ್ನಲ್ಲಿ ಯುವಕ ಯುವತಿ ಸಾವು ಪ್ರಕರಣಕ್ಕೆ ಟ್ವಿಸ್ಟ್ ಸಿಗ್ತಾ ಇದೆ. ಪೊಲೀಸರ ತನಿಖೆ ವೇಳೆ ಸ್ಫೋಟಕ ಮಾಹಿತಿ ಬೆಳಕಿಗೆ ಬಂದಿದೆ. ಮೃತರು ಎಲ್ಲಿಯವರು, ಏನಾಗಿತ್ತು, ಹೇಗಾಗಿತ್ತು ಅನ್ನೋದ್ರ ಬಗ್ಗೆ ಕೆಲ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಮೃತ ಕಾವೇರಿಗೆ ಮದುವೆಯಾಗಿ 3 ಮಕ್ಕಳಿದ್ರು. ಸಾವನ್ನಪ್ಪಿರುವಂತ ಯುವತಿಯ ಡೀಟೇಲ್ಸ್ ಇದು. ಅವ್ರಿಗೆ ಮದುವೆ ಆಗಿತ್ತು, ಮಕ್ಕಳು ಕೂಡ ಇರ್ತಾರೆ. ಪತಿ ಹಾಗೆ ಮಕ್ಕಳನ್ನ ಬಿಟ್ಟು ಕೆಲಸಕ್ಕೆ ಅಂತ ಈ ಕಾವೇರಿ ಬೆಂಗಳೂರಿಗೆ ಬರ್ತಾರೆ. ಬೆಂಗಳೂರಿನಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ. ಹಾಗೆ ಯುವಕ ಗದಗ ಮೂಲದ ರಮೇಶ್ ಅಂತ ಇಬ್ರು ಜೊತೆಗಿದ್ದಾಗ ಸಾವನ್ನಪ್ತಾರೆ. ಹುನಗುಂದ ಮೂಲದ ಮೃತ ಕಾವೇರಿ ಬಡಿಗೇರ್ ಹಾಗೆ ಗದಗ ಮೂಲದ ರಮೇಶ್ ಇಬ್ರು ಕೂಡ ಲಾಡ್ಜ್ ಒಂದರಲ್ಲಿ ಇರ್ತಾರೆ. ಬಟ್ ಈ ತನಿಖೆ ಹಂತದಲ್ಲಿ ಗೊತ್ತಾಗ್ತಾ ಇರೋದು ಇಬ್ಬರ ನಡುವೆ ಅನೈತಿಕ ಸಂಬಂಧ ಇರುವಂತ ಶಂಕೆ ವ್ಯಕ್ತವಾಗ್ತಾ ಇದೆ. ಹಾಗೆ ಮದುವೆ ವಿಚಾರಕ್ಕೆ ಗಲಾಟೆಗಳಾಗಿರ್ಬೋದು, ಒತ್ತಡ ಇರ್ಬೋದು ಅಂತ ಕಾವೇರಿಗೆ ರಮೇಶ್ ಒತ್ತಡ ಹಾಕಿರುವಂತ ಶಂಕೆಗಳೆಲ್ಲ ಕೂಡ ವ್ಯಕ್ತವಾಗ್ತಾ ಇದೆ. ಬಟ್ ಈ ಕಾವೇರಿ ಬಗ್ಗೆ ನೋಡಿದಾಗ ಇವ್ರಿಗೆ ಮದುವೆ ಆಗಿದೆ, ಪತಿ ಇದ್ದಾರೆ, ಜೊತೆಗೆ 3 ಮಕ್ಕಳು ಕೂಡ ಇದ್ದಾರೆ. ಇವ್ರನ್ನ ಬಿಟ್ಟು ಇವರು ಬೆಂಗಳೂರಿಗೆ ಬಂದು ಕೆಲಸ ಮಾಡ್ಕೊಂಡಿರ್ತಾರೆ. ಆಗ ರಮೇಶ್ ಪರಿಚಯವಾಗುತ್ತೆ. ಇದೀಗ ಇಬ್ರು ಕೂಡ ಒಂದು ಲಾಡ್ಜ್ನಲ್ಲಿ ಇದ್ದಂತ ಪರಿಸ್ಥಿತಿಯಲ್ಲಿ ಸಾವನ್ನಪ್ಪಿದ್ದಾರೆ. ಪ್ರತಿನಿಧಿ ಪ್ರಜ್ವಲ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಬೆಂಗಳೂರಿನಲ್ಲಿ ಕಟ್ಟಡಕ್ಕೆ ಬೆಂಕಿ ಹತ್ತಿಕೊಂಡು ಇಬ್ಬರು ಸಾವನ್ನಪ್ಪಿದ್ದ ಪ್ರಕರಣಕ್ಕೆ ಸ್ಫೋಟಕವಾದಂತಹ ಟ್ವಿಸ್ಟ್ ಸಿಕ್ಕಿದೆ. ಈಗ ನಾವು ಬೆಂಗಳೂರಿನ ಯಲಹಂಕ ನ್ಯೂ ಟೌನ್ ನಲ್ಲಿರುವಂತಹ ಒಂದು ಕಿಚನ್ ಫ್ಯಾಮಿಲಿ ರೆಸ್ಟೋರೆಂಟ್ ಅನ್ನೋ ಒಂದು ಹೋಟೆಲ್ ಬಳಿ ಇದ್ದೀವಿ. ಇದೇ ಕಟ್ಟಡದ ಮೇಲ್ಭಾಗದಲ್ಲಿ ಲಾಡ್ಜಿಂಗ್ ಇದೆ. ಈ ಒಂದು ಲಾಡ್ಜಿಂಗಿನ ರೂಮ್ನ ಒಳಗಡೆಯಿಂದ ಬೆಂಕಿ ಹೊತ್ಕೊಂಡು ಇಡೀ ಕಟ್ಟಡ ಸಂಪೂರ್ಣವಾಗಿ ಒಂದು ರೀತಿಯಲ್ಲಿ ಧ್ವಂಸಗೊಂಡು ಬೆಂಕಿ ಹೊತ್ಕೊಂಡು ಉರಿದು ನಂತರದಲ್ಲಿ ಸ್ಥಳೀಯ ಪೊಲೀಸರು ಮತ್ತೆ ಅಗ್ನಿಶಾಮಕ ಇಲಾಖೆಯವರು ಬಂದು ಬೆಂಕಿಯನ್ನ ನಂದಿಸುವಂತ ಕೆಲಸ ಮಾಡ್ತಾರೆ. ಈ ವೇಳೆ ಒಳಗೆ ಹೋಗಿ ನೋಡಿದಂತ ಸಂದರ್ಭದಲ್ಲಿ ಇಬ್ರು ಸಾವನ್ನಪ್ಪಿರ್ತಾರೆ. ಒಬ್ಬ ವ್ಯಕ್ತಿ ರಮೇಶ್ ಅಂತ ಹೇಳಿ ಆತ ಬೆಂಕಿಯಲ್ಲಿ ಬೆಂದು ಸಾವನ್ನಪ್ಪಿದ್ರೆ ಇನ್ನೊಬ್ಳು ಮಹಿಳೆ ಅಂದ್ರೆ ಸುಮಾರು 25ರಿಂದ 26 ವರ್ಷದ ಮಹಿಳೆ ಕಾವೇರಿ ಅನ್ನೋ ಒಬ್ಳು ಮಹಿಳೆ, ಆಕೆ ಒಂದು ರೂಮಿನ ಯಾವ ರೂಮ್ ನಲ್ಲಿ ಈತ ಬೆಂಕಿ ಹಚ್ಕೊಂಡು ಸತ್ತೋದ ಅದೇ ರೂಮಿನ ವಾಶ್ರೂಮ್ ನಲ್ಲಿ ಆಕೆ ಉಸಿರುಗಟ್ಟಿ ಸಾವನ್ನಪ್ಪಿರ್ತಾಳೆ. ಸದ್ಯ ಪ್ರಕರಣವನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನ ಮಾಡ್ತೀನಿ ಅನ್ನೋ ಸಂದರ್ಭದಲ್ಲಿ ಆಕೆ ಕಾವೇರಿ ಅಂತ ಹೇಳಿ ವಿಷಯ ಗೊತ್ತಾಗುತ್ತೆ. ಆಕೆ ಬಾಗಲಕೋಟೆ ಮೂಲದವಳು. ಆಕೆ ಈಗಾಗಲೇ ಮದುವೆ ಆಗಿ 3 ಮಕ್ಕಳಿದ್ದು. ಗಂಡನ ಬಿಟ್ಟು ಬಂದು ಇಲ್ಲಿ ಕೆಲಸವನ್ನ ಮಾಡ್ಕೊಂಡು ಇರ್ತೀನಿ ಅಂತ ಹೇಳಿ ಒಂದು ಸ್ಪಾದಲ್ಲಿ ಕೆಲಸ ಮಾಡ್ಕೊಂಡಿರ್ತಾಳೆ. ನಂತರದಲ್ಲಿ ಈ ಒಬ್ಬ ರಮೇಶ್ ಅಂತ ಹೇಳಿ ಗಾರೆ ಕೆಲಸ ಮಾಡೋನ್ ಜೊತೆ ಒಂದಷ್ಟು ಪರಿಚಯ ಆಗಿ ಇಬ್ರು ಕೂಡ ಒಟ್ಟಿಗೆ ಇರ್ತಾರೆ. ಕಳೆದ ಒಂದು 7-8 ದಿನಗಳಿಂದ ಈ ಹೋಟೆಲ್ನ ಈ ಲಾಡ್ಜಿನ ರೂಮ್ ನಲ್ಲೇ ಇರ್ತಾರೆ. ಆದ್ರೆ ಕೊನೆ ಹಂತದಲ್ಲಿ ಈ ರಮೇಶ ಏನಿದ್ದಾನೆ ಈಕೆಯನ್ನ ಮದುವೆ ಆಗು ಅಂತ ಹೇಳಿ ಬೆಂಬಿದಿರ್ತಾನೆ. ಆದ್ರೆ ಕಾವೇರಿಗೆ ಈಗಾಗಲೇ ಮದುವೆ ಆಗಿ 3 ಮಕ್ಕಳಿಗೆ ಕಾರಣವಾಗಿ ಆಕೆ ಅದನ್ನ ಸರಿಯಾಗಿ ಸ್ಪಂದಿಸಿರೋದಿಲ್ಲ. ಯಾವಾಗ ಇವರಿಬ್ಬರ ನಡುವೆ ಕಲಹ ಇದಾಗುತ್ತೆ. ಇದ್ರ ನಡುವೆಯಲ್ಲೇ ಪ್ರಶಾಂತ್ ಅಂತ ಹೇಳಿ ಒಬ್ಬ ವ್ಯಕ್ತಿ ಸಹಿತ ರೂಮ್ಗೆ ಬಂದು ಹೋಗ್ತಾನೆ. ಈ ವಿಷಯವೂ ಗೊತ್ತಾಗುತ್ತೆ. ಎಲ್ಲಾ ವಿಷಯಕ್ಕೆ ಗಲಾಟೆಗಳಾದಂತ ನಂತರದಲ್ಲಿ ಈ ರಮೇಶ ಏನಿದ್ದಾನೆ ಈತ ಸೀದಾ ನೇರವಾಗಿ ಒಂದು ಬಾಟಲ್ ಅನ್ನ ತೆಗೆದುಕೊಂಡು ಹೋಗಿ ಹತ್ತಿರದ ಒಂದು ಪೆಟ್ರೋಲ್ ಬಂಕ್ನಿಂದ ಪೆಟ್ರೋಲ್ ನ ತೆಗೆದುಕೊಂಡು ಬರ್ತಾನೆ. ಆ ಸಂದರ್ಭದಲ್ಲಿ ಆಕೆ ಹೋಗಿ ರೂಮಿನ ವಾಶ್ರೂಮ್ ನಲ್ಲಿ ಬೋಲ್ಟ್ ಅನ್ನು ಹಾಕೊಂಡು ಲಾಕ್ ಮಾಡ್ಕೊಳ್ತಾಳೆ. ಈ ಸಂದರ್ಭದಲ್ಲಿ ಇವನು ರೂಮ್ ನ ಒಳಗಡೆ ತನ್ನ ಮೇಲೆ ಪೆಟ್ರೋಲ್ ಸುರಿದುಕೊಂಡು ಬೆಂಕಿಯನ್ನು ಹಚ್ಕೊಳ್ತಾನೆ. ಹೀಗಾಗಿ ಬೆಂಕಿ ಹೊತ್ಕೊಂಡ ನಂತರದಲ್ಲಿ ಆತ ಬೆಂಕಿಯಿಂದ ಸುಟ್ಟು ಸಾವನ್ನಪ್ಪಿದ್ರೆ ಆಕೆಗೆ ವಾಶ್ರೂಮ್ ನಲ್ಲಿ ಹೊಗೆ ಹೆಚ್ಚಾಗಿ ಉಸಿರಾಡ್ಲಿಕ್ಕೆ ಆಕ್ಸಿಜನ್ ಇಲ್ಲದೆ ಆಕೆ ಸಾವನ್ನಪ್ತಾಳೆ. ಈ ನಡುವೆ ಆಕೆಯೇ ಕರೆ ಮಾಡಿ ಆಕೆ ಕೆಲಸ ಮಾಡ್ತಿದ್ದಂತ ಸ್ಪಾ ಮ್ಯಾನೇಜರ್ಗೆ ಮಾಹಿತಿಯನ್ನು ತಿಳಿಸ್ತಾಳೆ ಬೆಂಕಿ ಹಚ್ಚಿದ್ದಾನೆ ರೂಮ್ ನಲ್ಲಿ ಅಂತ. ಹೀಗಾಗಿ ಇಲ್ಲಿಗೆ ಪೊಲೀಸರು, ಸ್ಥಳೀಯ ಅಗ್ನಿಶಾಮಕ ಸಿಬ್ಬಂದಿ ಎಲ್ಲರೂ ಬಂದು ಬೆಂಕಿ ನಂದಿಸುವಂತ ಕೆಲಸ ಮಾಡೋಷ್ಟರೊಳಗಾಗ್ಲೇ ಎಲ್ಲವೂ ಮುಗಿದು ಹೋಗಿರುತ್ತೆ. ಕ್ಯಾಮರಾ ಪರ್ಸನ್ ಬಾಲಾಜಿ ಜೊತೆ ಪ್ರಜ್ವಲ್, TV9 ಬೆಂಗಳೂರು.